ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೇತನಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಧರ್ಮೋಪದೇಶ ಕಂಡ 14ನೇ ಅಧ್ಯಾಯದಲ್ಲಿ 28 ಮತ್ತು 29ನೇ ವಾಕ್ಯ. ಡಿಯೋಟ್ರಮಿ ಚಾಪ್ಟರ್ 14 ವರ್ಡ್ 28-29. ಪ್ರತಿ 3 ವರ್ಷಗಳ ಅಂತ್ಯದಲ್ಲಿ ಆಯಾ ವರ್ಷದಲ್ಲಿ ನಿನಗೆ ಸಿಕ್ಕಿದ ಹುಟ್ಟುವಳಿಯ ದಶಮ ಭಾಗವನ್ನೆಲ್ಲ ಹೊರಗೆ ತಂದು ನಿನ್ನ ಬಾಗಿಲುಗಳಲ್ಲಿ ಇಟ್ಟುಬಿಡಬೇಕು. ಆಗ ನಿನ್ನ ಸಂಗಡ ಪಾಲನ್ನು ಸ್ವಾಸ್ಥ್ಯವನ್ನು ಹೊಂದದ ಲೇವಿಯನು ನಿನ್ನ ಬಾಗಿಲುಗಳಲ್ಲಿರುವ ಅನ್ಯ ದೇಶದವನು ದಿಕ್ಕಿಲ್ಲದವನು ವಿಧವೆಯು ಬಂದು ನಿನ್ನ ದೇವರಾದ ಯೆಹೋವನು ನೀನು ಮಾಡುವ ಎಲ್ಲ ಪ್ರಯತ್ನಗಳನ್ನು ಆಶೀರ್ವದಿಸುವ ಹಾಗೆ ತಿಂದು ತೃಪ್ತರಾಗಲಿ. ದೇವರಿಗೆ ಸ್ತೋತ್ರ. ಇನ್ನೊಂದು ಆಜ್ಞೆ ಇದೆ ನೋಡೋಣ. ಯಾಜಕ ಕಂಡ 19ನೇ ಅಧ್ಯಾಯದಲ್ಲಿ 9-10ನೇ ವಾಕ್ಯ. ಲೆವಿಟಿಕಸ್ ಚಾಪ್ಟರ್ 19 ವರ್ಡ್ 9-10. ನೀವು ನಿಮ್ಮ ಭೂಮಿಯ ಪೈರನ್ನು ಕೊಯ್ಯುವಾಗ ನಿಮ್ಮ ಹೊಲದ ಮೂಲೆಗಳಲ್ಲಿ ಸಂಪೂರ್ಣವಾಗಿ ಕೊಯ್ಯಬಾರದು, ಇಲ್ಲವೇ ನಿಮ್ಮ ಸುಗ್ಗಿಯ ಅಕ್ಕಲುಗಳನ್ನು ಕೂಡಿಸಬಾರದು. ನಿಮ್ಮ ದ್ರಾಕ್ಷಿಯ ತೋಟದಲ್ಲಿ ಅಕ್ಕಲಾಯಬಾರದು, ಇಲ್ಲವೇ ಪ್ರತಿಯೊಂದು ದ್ರಾಕ್ಷಿಯನ್ನು ಕೂಡಿಸಬಾರದು. ನೀವು ಅವುಗಳನ್ನು ಬಡವರಿಗಾಗಿ ಪರಕೀಯರಿಗಾಗಿ ಬಿಟ್ಟು ಬಿಡಬೇಕು. ನಿಮ್ಮ ದೇವರಾದ ಯೆಹೋವನು ನಾನೇ. ದೇವರಿಗೆ ಸ್ತೋತ್ರ. ದಶಮ ಭಾಗ ಯಾರಿಗೋಸ್ಕರ ಅಂತಂದರೆ ದೇವರಿಗೆ ದಶಮ ಭಾಗ. ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ನೋಡೋಣ. ದೇವರಿಗೆ ಯಾವ್ಯಾವ ಥರ ದಶಮ ಭಾಗವನ್ನು ಅರ್ಪಿಸಬೇಕು ಅಂತಂದರೆ ಯಾಜಕ ಕಂಡ 7ನೇ ಅಧ್ಯಾಯ ಆ ಯಾಜಕ ಕಂಡ 7ನೇ ಅಧ್ಯಾಯದಲ್ಲಿ ದಶಮ ಭಾಗದಲ್ಲಿ ದೇವರಿಗೆ ಯಾವ್ಯಾವ ಪಾಲನ್ನು ಅರ್ಪಿಸಬೇಕು ಅಂತ ವಾಕ್ಯವಾಗ ನಮ್ಗೆ ಹೇಳ್ಕೊಡುತ್ತೆ. 37-38ನೇ ವಾಕ್ಯ. ದಹನ ಬಲಿ, ಧಾನ್ಯ ಬಲಿ, ದೋಷ ಪರಿಹಾರ ಬಲಿ, ಪ್ರಾಯಶ್ಚಿತ ಬಲಿ, ಪ್ರತಿಷ್ಠೆಗಳ ಮತ್ತು ಸಮಾಧಾನದ ಬಲಿಗಳು ಇವೆ. ದೇವರಿಗೆ ಸ್ತೋತ್ರ. ಇಷ್ಟು ದೇವರಿಗೆ ಅರ್ಪಿಸಬೇಕಾಗಿರ್ತಕ್ಕಂಥ ಬಲಿಗಳು. ದೇವರಿಗೆ ಸ್ತೋತ್ರ. ಇಲ್ಲಿ ವಾಕ್ಯವಾಗ ನೋಡಿದ್ವಿ. ಧರ್ಮೋಪದೇಶ ಕಂಡ 14ನೇ ಅಧ್ಯಾಯದಲ್ಲಿ ಪ್ರತಿ 3 ವರ್ಷಗಳ ಅಂತ್ಯದಲ್ಲಿ ಆಯಾ ವರ್ಷದಲ್ಲಿ ನಿನಗೆ ಸಿಕ್ಕಿದ ಹುಟ್ಟುವಳಿಯ ದಶಮ ಭಾಗವನ್ನೆಲ್ಲ ಹೊರಗೆ ತಂದು ನಿನ್ನ ಬಾಗಿಲುಗಳಲ್ಲಿ ಇಟ್ಟುಬಿಡಬೇಕು. ಆಗ ನಿನ್ನ ಸಂಗಡ ಪಾಲನ್ನು ಸ್ವಾಸ್ಥ್ಯವನ್ನು ಹೊಂದದ ಲೇವಿಯನು ನಿನ್ನ ಬಾಗಿಲುಗಳಲ್ಲಿರುವ ಅನ್ಯ ದೇಶದವನು ದಿಕ್ಕಿಲ್ಲದವನು ವಿಧವೆಯು ಬಂದು ನಿನ್ನ ದೇವರಾದ ಯೆಹೋವನು ನೀನು ಮಾಡುವ ಎಲ್ಲ ಪ್ರಯತ್ನಗಳನ್ನು ಆಶೀರ್ವದಿಸುವ ಹಾಗೆ ತಿಂದು ತೃಪ್ತರಾಗಲಿ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಲೇವಿಯರು ಅಂತಂದರೆ ಸೇವೆಗಾಗಿ ಪ್ರತಿಷ್ಠಿತಪಟ್ಟಂಥವರು. ಯಾಜಕ ಕಂಡ ಪುಸ್ತಕವನ್ನು ನೋಡುವಾಗ ಆರೋನ್ನ ಮನೆತನದವರು ಸಂಪೂರ್ಣವಾಗಿ ಸೇವೆಗಾಗಿ ಪ್ರತಿಷ್ಠಿಸಲ್ಪಟ್ಟಂಥವರು. ದೇವಾಲಯದ ದೇವರ ಸಮ್ಮುಖದಲ್ಲಿ ಮಹಾಪರಿಶುದ್ಧ ಸ್ಥಳದಿಂದ ದೇವಾಲಯದ ಹೊರಗಣ ಸುತ್ತ ಇರತಕ್ಕಂಥ ಎಲ್ಲ ಸೇವೆಗಳಲ್ಲೂ ಸಹ ಲೇವಿಯರಿರಬೇಕು. ಅಷ್ಟು ಮಾತ್ರ ಲೇವಿಯರಲ್ಲಿ ಪ್ರತಿಯೊಬ್ಬರು ಸಹ ಸೇವೆ ಮಾಡಬೇಕು ಅನ್ನೋದು ಆಜ್ಞೆ. ಯಾಕೆಂದರೆ ದೇಶದಲ್ಲಿ ಯಾವುದೇ ಸ್ವತ್ತಾಗಲಿ ಪಾಲಾಗಲಿ ಅವ್ರಿಗಿಲ್ಲ. ಅವರು ವಾಸ ಮಾಡೋದಕ್ಕೆ ಮನೆ ಅನ್ನೋದು ಬಿಟ್ಟರೆ ವಾಸ ಮಾಡೋದಕ್ಕೆ ಕೆಲವು ಪಟ್ಟಣಗಳನ್ನ ಅವ್ರಿಗೆ ಬಿಟ್ಕೊಡಲಾಗಿತ್ತು. ದೇಶದಲ್ಲಿ ಅದನ್ನು ಹೊರತುಪಡಿಸಿ ಅವ್ರಿಗೆ ಯಾವುದೇ ಸ್ವತ್ತಾಗಲಿ ಪಾಲಾಗಲಿ ಇಲ್ಲ. ಅವರ ಜೀವನ ಎಲ್ಲ ಹೇಗೆ ಜೀವಿಸಬೇಕು ಅಂದರೆ ದೇವರ ಸನ್ನಿಧಿ ಸೇವೆಯಲ್ಲಿ ಅವ್ರು ಜೀವಿಸಬೇಕು ಅನ್ನೋದು ದೇವರ ಆಜ್ಞೆ. ಯಾಕೆಂದರೆ ಲೇವಿಯರನ್ನ ನನಗೋಸ್ಕರ ನಾನು ಪ್ರತಿಷ್ಠಿಸ್ಕೊಂಡಿದ್ದೀನಿ, ಅವರು ನನ್ನ ಸ್ವತ್ತಾಗಿದ್ದಾರೆ. ಆರೋನ್ನ ಮನೆತನದವರು. ದೇವರಿಗೆ ಸ್ತೋತ್ರ. ಮೋಶೆ ಮೂಲಕವಾಗಿ ದೇವರು ಎಲ್ಲವನ್ನು ಮಾಡಿದ್ರು ಸಹ ಯಾಜಕರು ಅಂತ ಬಂದಾಗ ಆರೋನ್ನ ದೇವರು ಪ್ರತಿಷ್ಠಿಸಿದರು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಮೋಶೆ ಎಷ್ಟು ಸರಿ ದೇವರೇ ನನಗೆ ಮಾತು ಸರಿಯಾಗಿ ಬರಲ್ಲ, ನನ್ನ ತೊದಲು ಮಾತು, ನನ್ನ ಮಾತನ್ನ ಕೇಳ್ತಾರ ಜನ, ಹೀಗೆಲ್ಲ ಅಂದ. ಆದರೆ ಆರೋನನು ಎಷ್ಟೇ ಕಠಿಣವಾದ ಪರಿಸ್ಥಿತಿ ಆದರೂ ಸಹ ದೇವರು ಹೇಳಿದ ಎಲ್ಲ ಆಜ್ಞೆಗಳಲ್ಲಿ ನಂಬಿಗಸ್ತನವಿದೆ ಅನ್ನೋದ.
ದೇವರು ತನ್ನ ಮಹಾಪರಿಶುದ್ಧ ಸ್ಥಳದಲ್ಲಿ ನಿಂತು ಸೇವೆ ಮಾಡೋದಕ್ಕೋಸ್ಕರವಾಗಿ ಆರೋನನ್ನೇ ಮೊದಲಾಗಿಸ್ಕೊಂಡ್ರು. ದೇವರಿಗೆ ಸ್ತೋತ್ರ. ಸೊ ಅವನ ಸಂತತಿಯನ್ನು, ಅವನ ಮನೆತನವನ್ನು, ಕುಲವನ್ನು ಸಂಪೂರ್ಣವಾಗಿ ಸನ್ನಿಧಿ ಸೇವೆಗೆ ಆರಿಸ್ಕೊಂಡಿದ್ದಾರೆ. ಅವರಿಗೆ ದೇಶದಲ್ಲಿ ಯಾವುದೇ ಪಾಲಾಗಲಿ ಸ್ವತ್ತಾಗಲಿಲ್ಲ. ಸಂಪೂರ್ಣವಾಗಿ ಸನ್ನಿಧಿ ಸೇವೆಯಲ್ಲೇ ಅವ್ರು ಜೀವಿಸಬೇಕು. ಸೊ ಹಾಗಾಗಿ ದೇವರಿಗೆ ಅರ್ಪಿಸ್ತಕ್ಕಂತಹ ದಹನ ಬಲಿಗಳಲ್ಲೂ ಸಹ ಅವ್ರಿಗೆ ಪಾಲು. ಅದಲ್ಲದೆ ಪ್ರತಿಯೊಬ್ಬರು ಸಹ ಪ್ರತಿ 3 ವರ್ಷಗಳಿಗೊಂದು ಒಂದ್ಸರಿ ತಮ್ಮ ದಶಮ ಭಾಗದ ಒಂದು ಪಾಲನ್ನು ತಂದು ಹೊರಗಡೆ ಇಡಲೇಬೇಕು. ಇದು ದೇವರ ಆಜ್ಞೆ. ಸೊ ಯಾತಕ್ಕೋಸ್ಕರ ಅಷ್ಟು ಮಾತ್ರ ಅಲ್ಲ, ತಮ್ಮ ಹೊಲದಲ್ಲಿ ಬೆಳೆಯನ್ನು ಕುಯ್ಯುವಾಗಲೂ ಸಹ ಅಕ್ಕಲನ್ನ ಆಯಬಾರ್ದು. ಸಂಪೂರ್ಣವಾಗಿ ಬೆಳೆನೀಗ ಕುಯ್ಯಬಾರ್ದು, ಅಕ್ಕಲನ್ನ ಬಿಟ್ಬಿಡಬೇಕು. ಅದಲ್ಲದೆ ಅದನ್ನು ಹಳೆ ಒಡಂಬಡಿಕೆಗಳನ್ನ ಭಾಳಷ್ಟು ಸರಿ ನಾವು ರಿಪೀಟ್ ಆಗ್ತಿರೋದು ನೋಡ್ತೀವಿ ಪುಸ್ತಕಗಳಲ್ಲಿ. ಹಳೆ ಒಡಂಬಡಿಕೆ ಪುಸ್ತಕಗಳಲ್ಲಿ ಅದು ಬಹಳಷ್ಟು ಸಾರಿ ರಿಪೀಟ್ ಆಗ್ತಕ್ಕಂಥದ್ದು ನೋಡ್ತಿದ್ವಿ. ಅದರಲ್ಲೂ ರೂತಳ ಪುಸ್ತಕದಲ್ಲಂತೂ ಬಹಳ ಅದ್ಭುತವಾದ ಸಾಕ್ಷಿ ನೋಡ್ತೀವಿ. ದೇವರಿಗೆ ಸ್ತೋತ್ರ. ಸೊ ಅದು ಏನಕ್ಕೋಸ್ಕರ ಅಂದರೆ ಬಡವರಿಗೋಸ್ಕರನೇ, ಲೇವಿಯರಿಗೋಸ್ಕರನೇ, ಅನ್ಯರಿಗೋಸ್ಕರವಾಗಿ, ದಿಕ್ಕಿಲ್ಲದವರಿಗೋಸ್ಕರವಾಗಿ, ವಿಧವೆಯರಿಗೋಸ್ಕರವಾಗಿ ನೀವು ಅದನ್ನು ಬಿಟ್ಕೊಡ್ಲೇಬೇಕು. ಇದು ದೇವರ ಆಜ್ಞೆ. ಕಾರಣ ನೀವು ಮಾಡ್ತಕ್ಕಂಥ ಕೈ ಪ್ರಯಾಸಗಳನ್ನು ನೀವು ಕೈ ಇಟ್ಟು ಏನು ಮಾಡ್ತೀರಾ ಅದೆಲ್ಲವನ್ನು ಸಹ ದೇವರು ನಾನು ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಆಜ್ಞೆಗಳು ನಾವು ಪ್ರತಿಯೊಬ್ಬರು ಅನುಸರಿಸಲೇಬೇಕಾದ್ದು. ದೇವರಿಗೆ ಸ್ತೋತ್ರ. ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ಈ ಧರ್ಮಶಾಸ್ತ್ರದ ಒಂದು ಚುಕ್ಕಿ ಆದರೂ ಅಳಿದು ಹೋಗೋದಕ್ಕಿಂತ ಆಕಾಶ ಭೂಮಿಗಳು ಅಳಿದು ಹೋಗುವುದೇ ಸುಲಭ. ದೇವರಿಗೆ ಸ್ತೋತ್ರ. ಯಾಕೆಂದರೆ ಎಲ್ಲವೂ ನೆರವೇರುವಂಥದ್ದಾಗಿದೆ. ಹಾಗಾಗಿ ನಾವು ಆಜ್ಞೆಗಳಿಗೆ ನಂಬಿಕಸ್ಥರಾಗಿ ವಿಧೇಯರಾಗಲೇಬೇಕು, ಅನುಸರಿಸಿ ನಡಿಬೇಕು, ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ಳಲೇಬೇಕು. ಆಮೇನ್. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದೀರಾ. ದಶಮ ಭಾಗವನ್ನು ಖಚಿತವಾಗಿ ನೀವು ಸರಿಯಾದ ಪ್ರಮಾಣದಲ್ಲೇ, ನಿಗದಿತ ಪ್ರಮಾಣದಲ್ಲೇ, ಸರಿಯಾದ ಕಾಲದಲ್ಲೇ ತಲುಪಿಸಬೇಕಾಗಿರ್ತಕ್ಕಂತಹದ್ದು ನಿಮಗೂ, ಅಷ್ಟು ಮಾತ್ರ ಅಲ್ಲ, ನೀವು ಆಜ್ಞಾಪಿಸಿರ್ತಕ್ಕಂತಹ ಜನಾಂಗಗಳಿಗೂ ಅದನ್ನು ತಲುಪಿಸಲೇಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ನಮ್ಮ ಕರ್ತವ್ಯ ಆಗಿದೆ. ನಾವು ನಂಬಿಗಸ್ತರಾಗಿ ಒಪ್ಪಿಸಿಕೊಡ್ತೀವಿ. ಆಮೇನ್. ನಿಮ್ಮ ಚಿತ್ತದಂತೆ ನಡೆಸಿ, ನಿಮಗೆ ಮಹಿಮೆಯಾಗಲಿ, ಜನರಿಗೆ ರಕ್ಷಣೆ, ಆಶೀರ್ವಾದ ಉಂಟಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.